3ನೇ ತಾರೀಕು ನಾನು ಬರ್ತಡೆ ಆದ್ರೆ 4ನೇ ತಾರೀಕು ಅವ್ರ ಬರ್ತಡೆ. ಯಾವಾಗ್ಲೂ ಹೇಳ್ತಾ ಇರ್ತಾರೆ 7 ವರ್ಷ ಚಿಕ್ಕೋಳು ಹೇಳ್ ಮತ್ ಕೇಳು ಅಂತ. ನಾನು ಅದಕ್ಕೆ ರೇಗಿಸ್ತಾ ಇರ್ತೀನಿ. ನಾನ್ ನಿಮ್ಗಿಂತ ಒಂದ್ ದಿನ ಮುಂಚೆ ಹುಟ್ಟಿದೀನಿ, ನನ್ ಮಾತನ್ನ ನೀವು ಕೇಳ್ಬೇಕು ಅಂತ ಹೇಳ್ರಿ. ಮನೆಯವರ ಬರ್ಡೇ ಇವತ್ತು. ಯಾಕಂದ್ರೆ ಜನವರಿ 4ನೇ ತಾರೀಕು ಇಬ್ರು ಸೇರಿ, ನಂದು 3 ಅವ್ರದ್ದು 4 ಅಲ್ವಾ, ಇಬ್ಬರದು ಸೇರಿ ಮಿಡ್ ನೈಟ್ ಅಲ್ಲಿ ನಾವು ಆಚರಿಸ್ಕೊತಿದ್ವಿ. ಈ ಸಲ ಮಕ್ಳು ಆಚರಿಸೋಣ ಅಂತ ಅಂದ್ಬಿಟ್ಟು ಈಚೆಗಡೆ ಕೇಕ್ ನ ತಂದಿಟ್ಟಿದ್ರು. ಅವ್ರ ಅಪ್ಪ ಮತ್ತೆ ಧ್ರುವ ಇಬ್ರು ಕೂಡ ಮಲ್ಕೊಂಡ್ಬಿಟ್ಟಿದ್ರು. ನಾನು ನನ್ನ ಚಿಕ್ಕ ಮಗ ಕೂಡ ಇಬ್ರು ಎದ್ದಿದ್ದು ಅವ್ರಪ್ಪನ ಹೆಬ್ಸಿ ಆಮೇಲೆ ಸೆಲೆಬ್ರೇಟ್ ಮಾಡಿದ್ವಿ. ಏನೋ ಒಂಥರ ಖುಷಿ ಆಯ್ತು. ಆಮೇಲೆ ಇವತ್ತಿಂದ ನಾನು ಯೋಗ ಕ್ಲಾಸ್ಗೆ ಜಾಯ್ನ್ ಆಗಿದ್ದೀನಿ ಆನ್ಲೈನ್ ಅಲ್ಲಿ. ತುಂಬಾನೇ ಒಂಥರ ಖುಷಿ ಆಯ್ತು. ಯಾಕೆಂದ್ರೆ ಫಸ್ಟ್ ಟೈಮ್ ಈ ತರ ಯೋಗ ಕ್ಲಾಸ್. ನಾವು ಚೆನ್ನಾಗಿದ್ರೆ ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೋತೀವಿ ಅನ್ನೋದು ನನ್ನ ಭಾವನೆ. ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಚೆನ್ನಾಗಿರ್ಬೇಕು ಅನ್ನೋದು. ಮಕ್ಕಳಾಗ್ಲಿ ಮನೆಯವರಾಗ್ಲಿ ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನಾವು ಫಸ್ಟ್ ಚೆನ್ನಾಗಿರ್ಬೇಕು, ಸ್ಟೇಬಲ್ ಆಗಿರ್ಬೇಕು. ಇವಾಗ ಮನೆಯವ್ರಿಗೆ ಈ ಫಸ್ಟ್ ಬೆಳಿಗ್ಗೆನೆ ಕೇಳಿದೆ ಏನ್ ಮಾಡ್ಬೇಕು ರೀ ಇವತ್ತು ಬರ್ಡೇ ಬಾಯ್ ಅಲ್ವಾ ನೀವು ಅಂತ. ಅವ್ರು ಹೇಳಿದ್ದು ಒಂದೇ ಮಾತು, ಮೊನ್ನೆ ಮಾಡಿದ್ದಲ್ವಾ ಇದ್ರದ್ದು ಮಶ್ರೂಮ್ ಬಿರಿಯಾನಿ, ಅದನ್ನ ಮಾಡ್ಕೊಡು ಅಂತ ಕೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ಅದನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾ ಇದ್ದೀನಿ. ಬರ್ಡೇ ಬಾಯ್ ಕೇಳಿದ್ಮೇಲೆ ಮಾಡದೇ ಇರೋಕ್ಕಾಗುತ್ತಾ? ಅವರು ಯಾವಾಗಲೂ ಚೆನ್ನಾಗಿರ್ಲಿ ಅನ್ನೋದೇ ನನ್ನ ಆಸೆ. ಯಾಕೆ ಅಂತಂದ್ರೆ ನಾನು ಏನೇನು ಚಿಕ್ಕದ್ರಲ್ಲಿ ಮಿಸ್ ಮಾಡ್ಕೊಂಡಿದ್ನೋ ಅದೆಲ್ಲ ನನ್ನ ಮದುವೆ ಆದ ನಂತರ ನನ್ನ ಮಕ್ಕಳು ನನ್ನ ಮನೆಯವರು ಎಲ್ಲರೂ ಕೂಡ ಅಷ್ಟು ಪ್ರೀತಿಯಿಂದ ನನ್ನನ್ನು ನೋಡ್ಕೋತಾರೆ. ಹಂಗಾಗಿ ನಾನು ಅವರು ಕೇಳಿದಕ್ಕೆ ಮಕ್ಕಳಾಗ್ಲಿ ಮನೆಯವ್ರಾಗ್ಲಿ ಏನಾದ್ರು ಕೇಳಿದ್ರೆ ಅದನ್ನ ಮಾಡ್ಕೊಡೋರ್ಗೆ ನನಗೆ ಸಮಾಧಾನ ಇರಲ್ಲ. ಅಯ್ಯೋ ಅವ್ರು ಕೇಳಿದ್ರು ಮಾಡೇ ಕೊಟ್ಟಿಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಹಂಗಾಗಿ ಕೇಳಿದ ತಕ್ಷಣನೇ ಇವತ್ತು ಮಶ್ರೂಮ್ ಬಿರಿಯಾನಿನ ಮಾಡ್ತಾ ಇದ್ದೀನಿ. ಅವರ ಫೇವ್ರೇಟ್ ಇದು, ಸ್ವಲ್ಪ ಸ್ಪೈಸಿಯಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ. ಈ ರೆಸಿಪಿನ ಆಲ್ರೆಡಿ ನಾನು ಶೇರ್ ಮಾಡ್ಕೊಂಡಿದ್ದೆ, ಹಂಗಾಗಿ ಇವತ್ತು ನಾನು ಯಾವುದೇ ರೀತಿ ರೆಸಿಪಿನ ಶೇರ್ ಮಾಡ್ಕೊಳ್ಳಲ್ಲ. ನೋಡಿ ಈ ತರ ಆಗಿತ್ತು, ಸೂಪರ್ ಅಂದ್ರೆ ಸೂಪರ್ ಆಗಿರುತ್ತೆ. ಮೊನ್ನೆ ಒಂದು ಶೇರ್ ಮಾಡಿದ್ದೆ, ಬೇಕು ಅಂದ್ರೆ ಅದ್ರಲ್ಲಿ ನೋಡ್ಕೊಂಡು ಮಾಡ್ಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ. ಹೋಟೆಲ್ಗಳಲ್ಲೂ ಕೂಡ ಮಾಡ್ತಾರೆ. ಇದಾದ ನಂತರ ನಾನು ಇವತ್ತು ಪೂರ್ತಿ ವಿಡಿಯೋನ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕಿರ್ತೀನಿ, ನಾಳೆ ಹಾಕ್ತೀನಿ. ಇವತ್ತು ಹಾಕೋದಕ್ಕಾಗಿಲ್ಲ, ಹಂಗಾಗಿ ಮಗನಿಗೆ ಫೇರ್ವೆಲ್ ಇತ್ತು. ಇವತ್ತು ಡ್ರೆಸ್ ತರಕ್ ಬೇರೆ ಹೋಗ್ಬೇಕಾಯ್ತು. ಈ ತರ ಕೋಟ್ ಎಲ್ಲ ಹಾಕೊಂಡು ಹೋಗ್ಬೇಕಾಯ್ತು. ಹೆಂಗೋ ಮನೇಲೆ ಇದ್ದಿದ್ದನ್ನೆಲ್ಲ ಮಿಸ್ ಮ್ಯಾಚ್ ಮಾಡ್ಕೊಟ್ಟಿದ್ದೀನಿ. ಇವಾಗ ಮಗ ನಮ್ಮೆಲ್ಲರಿಗಿನ ಉದ್ದ ಆಗಿದ್ದಾನೆ ಅಂತ ಅಂದ್ಬಿಟ್ಟು ಮನೆಯವರು ಚೆಕ್ ಮಾಡ್ತಾ ಇದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.